ಕೃಷ್ಣ ಪಾಂಡವರಿಗೆ ರಾಜ್ಯ ಕೊಡ್ತೀಯಲ್ಲ, ನನ್ನನ್ನು ಈ ರೀತಿಯಲ್ಲಿ ಮೋಸದಿಂದ ನಮ್ಮನ್ನೆಲ್ಲ ಹೊಡೆದು ಉರುಳಿಸಿ ಪಾಂಡವರಿಗೆ ರಾಜ್ಯ ಕೊಡ್ತೀಯಲ್ಲ, ತೆಕೋ ಈ ರಾಜ್ಯ. ಯಾಕೆ? ಚಂದ್ರ ಸೂರ್ಯ ನಿಭೈಹಿ ಸದ್ಭಿಹಿ ಉಜ್ಜಿತ ರಹಿತವಾದ, ಚಂದ್ರ ಸೂರ್ಯನಂತಿರತಕ್ಕಂಥ ಭೀಷ್ಮ ದ್ರೋಣಾದಿಗಳಿಂದ ಉಜ್ಜಿತ ರಹಿತವಾದ ಕೇವಲ ರತ್ನಹೀನ ಇಯಂ ಭುವಿ ಪಾಂಡವೈಹಿ ಭುಜ್ಯತಾಂ. ಏನಿಲ್ಲ, ಬೆಳೆ ತೆಗಿಲಿಕ್ಕೆ ಏನು ಆಗೋಲ್ಲ. ಇದ್ದಿರತಕ್ಕಂಥ ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಬಾಹ್ಲೀಕರನ್ನತಕ್ಕಂಥ ರತ್ನಗಳೆಲ್ಲ ಹೋಗಿ ಆಗಿದೆ. ಇನ್ನು ಏನುಂಟು? ಕಳೆ ಮಾತ್ರ ಇರೋದು. ಇಂಥ ಭೂಮಿ ಪಾಂಡವರಿಗೂ ಏನು ಬೇಕಾದರೂ ಪಾಂಡವರು ಮಾಡಿಕೊಡು, ಇಂಥ ಭೂಮಿಯನ್ನು ಪಾಂಡವರಿಗೆ ಕೊಡು. ನಾನು ಏನು ಮಾಡಿದ್ದೇನೆ ಗೊತ್ತಾ? ಯಜ್ಞೈಹಿ ಇಷ್ಟಂಚ ಯಜ್ಞೈಹಿ ಚರಿತಂಚ ಪೂರ್ತೈಹಿ ಮೃತ್ಯುಶ್ಚ ಸಂಗ್ರಾಮ ಶಿರಸಿ ಅವಾಪ್ತ. ದುರ್ಯೋಧನ ಬಾಯಿಂದ, ಸಾಯುವ ಕಾಲದಲ್ಲಿ ದುರ್ಯೋಧನ ಬಾಯಿಂದ ಬಂದ ಮಾತು. ನಾನು ಕೃಷ್ಣ ಯಜ್ಞಯಾಗಾದಿಗಳನ್ನು ಮಾಡಿದ್ದೇನೆ. ನಾನು ಕೃಷ್ಣ ಏನು ಮಾಡಿದ್ದೇನೆ? ಎಲ್ಲ ಸರೋವರ ನದಿ ಅದು ಇದು ಅಂತೆಲ್ಲ ತೋಡಿಸಿಕೊಟ್ಟಿದ್ದೇನೆ. ಅಲ್ಲಲ್ಲಿ ಬಸ್ಸು ವಾಹನ ತಂಗುದಾಣವನ್ನು ನಿರ್ಮಾಣ ಮಾಡಿದ್ದೇನೆ. ಜನರಿಗೆ ಏನು ಅನುಕೂಲತೆ ಬೇಕು ಅದನ್ನೆಲ್ಲ ನಾನು ಒದಗಿಸಿಕೊಟ್ಟಿದ್ದೇನೆ. ಮಾಡಬೇಕಾದ ಕೆಲಸ, ಕ್ಷತ್ರಿಯನಾಗಿ ಮಾಡಬೇಕಾದ ಕೆಲಸ ಮಾಡಿದ್ದೇನೆ. ಸಾಯುವುದು ಕೂಡ ಯುದ್ಧರಂಗ ಸ್ಥಳದಲ್ಲಿ. ಅದರಿಂದ ಸಂತೋಷದಿಂದ ಸಾಯ್ತೇನೆ. ಇಂತಹ ಭೂಮಿಯನ್ನು ಪಾಂಡವರಿಗೆ ಕೊಡು ಅಂತ ದುರ್ಯೋಧನ ಹೇಳಿದ. ಹೌದು, ಯಜ್ಞಯಾಗ ಮಾಡಿದ್ದಾನೆ, ಸರೋವರಾದಿಗಳು ನಿರ್ಮಾಣ ಮಾಡಿ ಸಮಾಜದ ಉಪಕಾರ ಮಾಡಿದ್ದಾನೆ. ಒಳಗಿನಿಂದ ಮಾತ್ರ ಪಾಂಡವರ ಮೇಲೆ ದ್ವೇಷದಿಂದ ಮಾಡಿದ್ದು. ಅದೇನು ಪಾಂಡವರು ಮಾತ್ರ ಮಾಡುವುದಾ? ನನಗೆ ಮಾಡ್ಲಿಕ್ಕೆ ಆಗುವುದಿಲ್ವಾ ಎನ್ನತಕ್ಕಂತಹದ್ದೇ ತಲೆಯಲ್ಲಿ ತುಂಬಿಸಿಕೊಂಡು ಮಾಡಿದ್ದಾನೆ ವಿರಹ ಜನಗಳಿಗೆ, ಪ್ರಜೆಗಳಿಗೆ ಉಪಕಾರ ಆಗಬೇಕು ಎನ್ನತಕ್ಕಂತಹ ಮನೋಬಲದಿಂದಾಗಿ ಮಾಡಿದ್ದಲ್ಲ. ಶಠಃ. ಅದನ್ನೇ ನಾನು ಹೇಳಿದ್ದು. ಅವ ಹಾಕಿದಾಂತ ಇವ ತಟ್ಟೆಗೆ ದುಡ್ಡು ಹಾಕುವುದು ವಿನಃ ನನ್ನಲ್ಲಿ ದೇವರಿಷ್ಟು ಸಂಪತ್ತು ಕೊಟ್ಟಿದ್ದಾನೆ, ನನ್ನ ಸಂಪತ್ತಿಗೆ ಅನುಗುಣವಾಗಿ ನಾನು ಈ ತಟ್ಟೆಗಿಷ್ಟು ಹಾಕುತ್ತೇನೆ ಎನ್ನತಕ್ಕಂತಹದ್ದು ಬಂದಿಲ್ಲ. ಇದನ್ನು ಶಠಃ ಅಂತಂದ್ರೆ ಇದು ತಾಮಸ ಸ್ಮೃತಃ. ಇಂತಹ ಗುಣವನ್ನು ಯದ್ಯಪಿ ಏನೋ ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ದುಡ್ಡು ಹಾಕಿದ್ರು ಅಂತ ತೋರುತ್ತಲ್ಲ, ಒಳಗಿನ ಅನುಸಂಧಾನ ಯಾರಿಗೆ ಗೊತ್ತು? ಆದ್ರಿಂದ ಗೂಢ ದ್ವೇಷೇಣ, ದ್ವೇಷ ಒಳಗಿನಿಂದ ಇರುತ್ತೆ, ಮುಖದಲ್ಲಿ ಮಾತ್ರ ನಗು ಬರುತ್ತೆ. ದುರ್ಯೋಧನ ಸಂಪತ್ತನ್ನು ಸ್ವೀಕಾರ ಮಾಡುವಾಗ ಪಾಂಡವರ ಅಶ್ವಮೇಧದ ಪ್ರಕ್ರಿಯೆಯಲ್ಲಿ ದುರ್ಯೋಧನ ರಾಜರುಗಳ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಒಳಗೆ ಕೊಡುವಾಗ ರಾಜರುಗಳನ್ನೆಲ್ಲ ತಾನು ನಗುವಿನಿಂದ ಒಳಗೆ ಸ್ವಾಗತ ಮಾಡುತ್ತಿದ್ದ. ಇಷ್ಟು ಸಂಪತ್ತನ್ನು ಪಾಂಡವರ ಭಂಡಾರದಲ್ಲಿ ನೋಡಿದಾಗ ಸಂತೋಷ ಪಟ್ಟಿದ್ದ. ಗೂಢದ್ವೇಷೇಣ ಕರ್ಮಕೃತ, ಒಳಗಿಂದ ಮಾತ್ರ ದ್ವೇಷ ಜಾಸ್ತಿ. ಹೇಗಾದ್ರೂ ಮಾಡಿ ಸಂಪತ್ತನ್ನು ಕಸಿಬೇಕು ಅಂತ ಒಳಗಿಂದ ದ್ವೇಷ ಜಾಸ್ತಿ ಆಗುತ್ತಾ ಇತ್ತು. ಆದ್ರಿಂದ ಒಳಗೆ ದ್ವೇಷ ಇಟ್ಟುಕೊಂಡು ಹೊರಗಿನ ಜನಕ್ಕೆ ಕಣ್ಣಿಗೆ ಮಣ್ಣು ಹಾಕುವ ಸಲುವಾಗಿ ಮುಖದ ಮೇಲೆ ನಗು ಬೀರುತ್ತಾ ಒಳಗಿನಿಂದ ಹಾಲಾಹಲ ವಿಷವನ್ನು ತುಂಬಿಕೊಂಡು ಕರ್ಮವನ್ನು ಮಾಡತಕ್ಕಂಥ ವ್ಯಕ್ತಿ ಅರ್ಜುನ ತಾಮಸ ಸ್ಮೃತಃ. ಆದ್ರಿಂದಲೇ ಕರ್ಣನಲ್ಲಿ ತಮೋಗುಣ ಸ್ವಲ್ಪ ಇತ್ತಲ್ಲ. ಏನು ತಮೋಗುಣ ಇತ್ತು? ಅದೇನು? ಅರ್ಜುನನಿಗೆ ಮಾತ್ರ ಹಾಗೆ ಹೋರಾಡಲಿಕ್ಕೆ ಸಾಧ್ಯ, ನನಗೂ ಆ ರೀತಿ ಹೋರಾಡಲಿಕ್ಕೆ ಸಾಧ್ಯ ಉಂಟು ಎನ್ನತಕ್ಕಂಥ ಛಲ ಕರ್ಣನಿಗೆ ಬಂತು. ತಾಮಸ ಗುಣ ಬಂತು, ಕರ್ಣ ಉರುಳಿದ. ಎದುರು ಬದುರು ಇಬ್ಬರೂ ಸೇರಿದ್ದಾರೆ. ಕರ್ಣನಿಗೇನು ಶಕ್ತಿ ಕಮ್ಮಿ ಇರಲಿಲ್ಲ. ಎಲ್ಲಿ ತನಕ ಅಂತಂದ್ರೆ ಕರ್ಣನಲ್ಲಿ ರಾಮನ ಸನ್ನಿಧಾನ ಇತ್ತು, ರಾಮಚಂದ್ರನ ಸನ್ನಿಧಾನ ಕರ್ಣನಲ್ಲಿತ್ತು. ಯಾಕೆ? ಕರ್ಣ ಸುಗ್ರೀವ ಭಾರೀ ಸೇವೆ ಮಾಡಿದ್ದಾನೆ ರಾಮಚಂದ್ರ. ಆದ್ರಿಂದ ಭಗವಂತ ತಾನು ಒಂದು ಅಂಶದಲ್ಲಿ ಕರ್ಣನಲ್ಲಿ ಕೂತ, ಕರ್ಣನಾಗಿ ಹುಟ್ಟಿ ಬಂದಾಗ ಕೂತ. ಆದರೆ ಆ ಕರ್ಣ ತಾನು ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ಅನಾಚಾರದಿಂದಾಗಿ ದೇವರು ಕೂತರೂ ತಾನು ಸ್ತಬ್ಧನಾದ. ಯಾಕೆ? ಅಣ್ಣನನ್ನು ಕೊಲ್ಲಿಸಿದ. ಯಾವುದಕ್ಕೋಸ್ಕರ ಕೊಲ್ಲಿಸಿದ? ಒಂದು ಭೂಮಿಗೋಸ್ಕರ ಅಣ್ಣನನ್ನು ಕೊಲ್ಲಿಸಿದ. ಅಲ್ಲಿಂದ ಚಾಲ್ತಿಯಲ್ಲಿ ಬಂತು ಏನೋ ಅಣ್ಣ ತಮ್ಮಂದಿರ ಜಗಳ, ಭೂಮಿಗೋಸ್ಕರ. ಅದಕ್ಕೋಸ್ಕರ ಅಣ್ಣ ತಮ್ಮಂದಿರು ಹೊಡೆದಾಡಿಕೊಳ್ಳೋದು ಭೂಮಿಗೋಸ್ಕರ. ಕೇಳಿದ್ರೆ ಅಲ್ಲಿ ಸುಗ್ರೀವನೇ ಹೊಡೆದಿದ್ದ ವಾಲಿಯನ್ನು ಭೂಮಿಗೋಸ್ಕರ ಅಂತ ಹೇಳಿ. ಆ ಒಂದು ದೋಷದಿಂದ ಇಲ್ಲಿ ಈ ರೀತಿಯಾಗಿ ಹುಟ್ಟಿದ ರಾಮಚಂದ್ರ ಒಳಗೆ ಸನ್ನಿಹಿತನಾದ. ಯಾಕೆ ಸನ್ನಿಹಿತನಾದ? ದುರ್ಯೋಧನನಿಗೆ ಬಲಕ್ಕೆ ಬರುವುದಕ್ಕೋಸ್ಕರ. ದುರ್ಯೋಧನ ಕರ್ಣನ ನಂಬಿ ಯುದ್ಧಕ್ಕೆ ಮುಂದೆ ಬರುವುದಕ್ಕೋಸ್ಕರ ರಾಮ ಅಷ್ಟಕ್ಕೆ ಸನ್ನಿಹಿತನಾದದ್ದು ಹೊರತು ಅರ್ಜುನ ಜೊತೆ ಕಾದಾಡುವುದಕ್ಕೋಸ್ಕರ ಅಲ್ಲ. ಹಾಗಾದ್ರೆ ಕರ್ಣ ಕಾದಾಡುವಾಗ ಏನು ಬಂತು ಒಳಗಿನಿಂದ? ಅರ್ಜುನನ ಮೇಲೆ ದ್ವೇಷ ಬಂತು, ಅರ್ಜುನನ ಮೇಲೆ ಛಲ ಬಂತು, ಕರ್ಣ ಉರುಳಿದ.
ಹಾಗಾದ್ರೆ ಇಂಥವರನ್ನು ಏನು ಕರೀತಾರೆ ಅರ್ಜುನ? ಶಠಃ ಗೂಢದ್ವೇಷೇಣ ಕರ್ಮಕಾರಿ ಯಹ ಸಹ ಶಠಃ. ನಂತರದಲ್ಲಿ ನೈಷ್ಕೃತಿಕ. ನೈಷ್ಕೃತಿಕ ಅಂತಂದ್ರೆ ನೀಚ ಕರ್ಮ ಕೃತ. ಯಾವ ಕೆಟ್ಟ ಕೆಲಸಕ್ಕೂ ಹಿಂದೆ ಹೋಗುವಲ್ಲ, ಬದುಕಬೇಕು ಎನ್ನತಕ್ಕಂಥ ಒಂದು ಛಲದಿಂದ, ಕತ್ತೆ ಕಾಲು ಹಿಡಿಯುವುದು ಅಂತ ಹೇಳ್ತೇವಲ್ಲ, ಏನೋ ಒಂದು ಕೆಲಸ ಆಗುವುದಕ್ಕೋಸ್ಕರ ಕತ್ತೆ ಕಾಲು ಹಿಡಿದಾದ್ರೂ ಸ್ವಲ್ಪ ಕೆಲಸ ಆದೀತು, ಏನೋ ಅವ ಕತ್ತೆ ಕಾಲು ಹಿಡಿಲಿಕ್ಕೆ ಹೋದ. ಯಾಕೆ? ನನಗೆ ಆ ಕೆಲಸ ಮಾಡಿಕೊಡ್ಬೇಕು, ನನಗೆ ಆ ಕೆಲಸದ ಉದ್ದೇಶ ಬದುಕುವುದು, ತಿನ್ಬೇಕು ಉಣ್ಬೇಕು ಅಂತ. ಅದಕ್ಕಂದ್ರು ನೈಷ್ಕೃತಿಕ ನೀಚ ಕರ್ಮ ಕೃತ. ಕುರುಭುಂಕ್ಷ ಕರ್ಮ ನಿಜಂ ನಿಯತಂ. ನಿನಗೆ ವಿಹಿತವಾದ್ದನ್ನು ಮಾಡು, ನಿನಗೆ ಅವಿಹಿತವಾಗಿರತಕ್ಕಂತಹ ಕೆಟ್ಟ, ನಿನ್ನಕ್ಕಿಂತ ಕೆಳಗಿನ ವರ್ಗದಲ್ಲಿರತಕ್ಕಂತಹ ಕೆಲಸಕ್ಕೆ ನೀನು ಕೈ ಹಾಕಬೇಡ, ಬದುಕಬೇಕೆನ್ನತಕ್ಕಂತಹ ಸಲುವಾಗಿ ಇಂಥವರನ್ನು ನೈಷ್ಕೃತಿಕ. ಆಮೇಲೆ ಅಲಸಃ. ಅಲಸ ಅಂದ್ರೆ ಸೋಮಾರಿ. ಸೋಮಾರಿಯ ಲಕ್ಷಣ ಏನು? ಸೋಮಾರಿ ಅಂದ್ರೆ ಸೋಮಾರಿ, ಏನು ಮಾಡುವುದು ಬೇಡ ಅಂತ ಕೂತವ. ಹೌದು. ಪ್ರಾಪ್ತ ಕಾಲೇಪಿ ಕರ್ಮಣಿ ಉದಾಸೀನ ಅಲಸಃ. ಸುಮ್ಮನೆ ಕೂತವನನ್ನು ಸೋಮಾರಿ ಅಂತ ಕರೆಯುವುದಲ್ಲ. ಕೆಲಸ ಮುಗಿಸಿದ್ದಾನೆ, ಮಾಡಬೇಕು ಕೆಲಸ ಮುಗಿಸಿದ್ದಾನೆ, ಕೂತಿದ್ದಾನೆ, ಅವನನ್ನು ಏನು ಸುಮ್ಮನೆ ಕೂತಿದ್ದಾನೆ ಅಲಸ ಅಂತ ಅನ್ನಬೇಡಿ. ಮತ್ತೆ ಸಂಧ್ಯಾ ವಂದನೆಯ ಸಮಯ ಬಂತು, ಗಂಟೆ 6 ಆಯಿತು, ಉಪನ್ಯಾಸ ಮಾಡುವ ಸಮಯ ಬಂತು, ಉಪನ್ಯಾಸ ಕೇಳುವ ಸಮಯ ಬಂತು ಅಲ್ವೋ? ಆ ಸಮಯ ಬಂದರೂ ಕೂಡ ಪ್ರಾಪ್ತ ಕಾಲೇಪಿ, ತನಗೆ ವಿಹಿತವಾದ ಕೆಲಸವನ್ನು ಮಾಡುವ ಸಮಯ ಬಂದ್ರೂ ಕೂಡ ಪ್ರಾಪ್ತ ಕಾಲೇಪಿ ಕರ್ಮವನ್ನು ಮಾಡದೆ ಇರತಕ್ಕಂಥ ವ್ಯಕ್ತಿಯೇ ಉದಾಸೀನ ಅಂತ. ಆ ವ್ಯಕ್ತಿಯನ್ನೇ ಅಲಸ ಅಂತ ಕರೆದ್ರು. ಸೋಮಾರಿ ತಂದಾಕ್ಷಣಕ್ಕೆ ನಮ್ಮಲ್ಲಿ ಏನು ಮುಖದಲ್ಲಿ ಏನೂ ನಗುವಿಲ್ಲ, ಯಾವಾಗ ನೋಡಿದ್ರು ಕೂಡ ಮಲಗಿಕೊಂಡಿರುವುದು, ಆಕಳಿಸ್ತಾ ಇರುವುದು, ತೂಕಡಿಸ್ತಾ ಇರುವುದು, ಇಂಥವನನ್ನು ಸೋಮಾರಿ ಅಂತ ನಾವು ಕರೀತೇವೆ. ಆಕಳಿಸ್ಲಿ ತೂಕಡಿಸ್ಲಿ ಏನೇ ಮಾಡಲಿ, 6 ಗಂಟೆ ಆಯಿತು ಅಂತಂದಾಗ ಎದ್ದುಕೊಂಡು ಇಲ್ಲಿಗೆ ಬಂದ್ರು ಅವ ಅಲಸ ಅಲ್ಲ. ಯಾಕೆ? ಇಲ್ಲಿಯಾದ್ರೂ ಬಂದು ತೂಕಡಿಸ್ತಾನಲ್ಲ. ಸುಮ್ಮನೆ ಹೇಳಿದ್ದು. ಆ ಹೊತ್ತಿಗೆ ಬಂದಲ್ಲ, ಈಗ ಈ ಕೆಲಸ ಮಾಡುವ ಹೊತ್ತಾಯಿತು ಅನ್ನತಕ್ಕಂಥ ಎಚ್ಚರಿಕೆ ಬಂತಲ್ಲ, ಎಚ್ಚರಿಕೆಯಿಂದ ಆ ಕೆಲಸ ಮಾಡಿದಲ್ವ, ಅದರ ಫಲ ಪ್ರತಿಭಾನಿಗೆ ಸಿಗುತ್ತೋ ಅದು ಬಿಡುತ್ತೋ ಬೇರೆ ವಿಚಾರ. ಗಂಟೆ 6 ಆಯ್ತ್ರಿ, ಹೋಗೋಣ ಈಗ ಅಲ್ಲಿಗೆ ಅಂತ ಎದ್ದುಕೊಂಡು ಬಂದ ಅಲ್ಲೋ, ಹೊರಟ ಅಲ್ಲೋ. ಇಂಥವನನ್ನು ಅಲಸ ಅಂತ ಕರಿಬೇಡಿ. ಮತ್ತೆ ಸಮಯ ಬಂದಿದೆ ಆದ್ರೂ ಅಲ್ಲೇ ಇದ್ದಾನೆ. ಪ್ರಾಪ್ತ ಕಾಲೇಪಿ ಕರ್ಮಣಿ ಉದಾಸೀನ. ಆ ಕೆಲಸ ಆಯಾ ದಿವಸದ ಪಾಠವನ್ನು ಆಯಾ ದಿವಸನೇ ಓದಬೇಕಲ್ಲ. ಶಾಲೆಯಿಂದ ಸಾಯಂಕಾಲ ಹೊತ್ತಿಗೆ ಮನೆಗೆ ಬಂದ ಅಲ್ವೋ, ಮನೆಗೆ ಬಂದ ಮೇಲೆ ಏನು ಮನೆ ಕೆಲಸ ಮಾಡಬೇಕಲ್ಲ, ಮನೆ ಕೆಲಸ ಮಾಡ್ತಾ ಇಲ್ಲ, ಉದಾಸೀನ. ಪ್ರಾಪ್ತ ಕಾಲೇಪಿ, ಆ ಸಮಯ ಬಂದಿದೆ, ಆ ಕೆಲಸ ಮಾಡತಕ್ಕಂಥ ಸಮಯ ಬಂದಿದೆ, ಆ ದಿವಸದ ಪಾಠವನ್ನು ಆ ದಿವಸನೇ ಓದತಕ್ಕಂತಹ ಸಮಯ ಬಂದಿದೆ, ಮಾಡ್ತಾ ಇಲ್ಲ. ಸಾಯಂಕಾಲ 6 ಗಂಟೆ ಆಯಿತು, ಸಂಧ್ಯಾ ವಂದನೆ ಮಾಡಬೇಕು. ಬೆಳಗ್ಗೆ 4 ಗಂಟೆ ಆಯಿತು, ಏಳಬೇಕು ಅಲ್ಲೋ, 4:15 ಸ್ನಾನ ಮಾಡಬೇಕು ಅಲ್ಲೋ. ಪ್ರಾಪ್ತ ಕಾಲೇಪಿ, ಆ ಕೆಲಸವನ್ನು ಮಾಡುವ ಸಮಯ ಬಂದ್ರೂ ಕೂಡ ಯಾರು ಮಾಡುವುದಿಲ್ಲವೋ ಅವನನ್ನು ಅಲಸ ಅಂತ ಕರೆದು. ನಮ್ಗೆ ಎಷ್ಟೋ ಸಂದರ್ಭದಲ್ಲಿ ಸಮಯ ಬಂದಾಗ ಆ ಸಮಯದಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಈಗ ಉದಾಹರಣೆ, 6 ಗಂಟೆಗೆ ಜಪ ಮಾಡಬೇಕು ಅಂತಲ್ವೋ, 6 ಗಂಟೆ ಹೊತ್ತಿಗೆ ದೇವರಿಗೊಂದು ದೀಪ ಹಚ್ಚಿ ಇಡಬೇಕಲ್ಲ, ದೇವರ ಫಟಕ್ಕೊಂದು ದೀಪ ಹಚ್ಚಿ 1-2 ತುಳಸಿ ಏರಿಸಿ ಅಥವಾ ಪುಷ್ಪವನ್ನು ಏರಿಸಿ ನಮಗೆ ಬರತಕ್ಕಂಥ ಭಜನೆಯನ್ನು 6 ಗಂಟೆ ಹೊತ್ತಿಗೆ ಮಾಡಬೇಕು ಅಂತಲ್ವೋ. 6 ಗಂಟೆಯಲ್ಲಿ ಉಪನ್ಯಾಸ, ಇಲ್ಲಿಗೆ ಬಂದೆವು, ಅವಾಗ ಏನಂತೇವೆ? ಮತ್ತೆ ಮಾಡೋಣ ಅಂತೇವೆ. ಉಪನ್ಯಾಸ ಮುಗಿಸಿ ಹೋದ ಮೇಲೆ ಮಾಡೋಣ ಅಂತೇವೆ. ಇವರನ್ನು ಅಲಸಗರು ಅಂತ ಕರೆಯುವುದಲ್ಲ. ಮತ್ತೆ ಆ ಕೆಲಸವನ್ನು ಮಾಡುವುದೇ ಇಲ್ಲ. ಪ್ರಾಪ್ತ ಕಾಲೇಪಿ ಉದಾಸೀನ ಕರ್ಮಣಿ ಉದಾಸೀನ. ಉದಾಸ್ತೆ ಯಾರೋ ಅವನನ್ನು ಅಲಸ ಎನ್ನತಕ್ಕಂಥ ಶಬ್ದದಿಂದ ಕರೀತಾರೆ ಅರ್ಜುನ. ವಿಷಾದಿ ಇನ್ನೊಬ್ಬ. ಒಂದೊಂದು ಗುಣ ಇದ್ರೂ ಸಾಕು, ಎಲ್ಲ ಒಟ್ಟಿಗಿರ್ಬೇಕು ಅಂತೇನೆ, ಯಾಕೆ ಎಲ್ಲವೂ ಸಿಗಲಿಕ್ಕಿಲ್ಲ, ಎಲ್ಲರಲ್ಲಿ ಒಂದೊಂದಿದ್ರೂ ಸಾಕು ಅಂತಾನೆ. ಇನ್ನೊಬ್ಬ ವಿಷಾದಿ. ವಿಷಾದ ಯೋಗ ಅಂತ ಉಂಟಲ್ಲ, ಮೊದಲನೇ ಅಧ್ಯಾಯವೇ ಭಗವದ್ಗೀತೆಯಲ್ಲಿ, ಮೊದಲನೇ ಅಧ್ಯಾಯವೇ ವಿಷಾದ ಯೋಗ. ಆದ್ರಿಂದಲೇ ಕಾಣುತ್ತೇನು, ಯಾವ ಶಾಲೆಯಲ್ಲೇ ಹೋಗಿ ಭಗವದ್ಗೀತೆ ತರ್ತೀರಿ ಅಂತಂದಾಗ ವಿಷಾದ ಶುರು. ಭಗವದ್ಗೀತೆ ಬಂತು ಈ ಶಾಲೆಯಲ್ಲಿ, ಅಧ್ವಾನ. ಯಾಕೆ? ಭಗವದ್ಗೀತೆ ಶುರುವಾಗುವುದೇ ವಿಷಾದ ಯೋಗದಿಂದ. ಯದ್ಯಪಿ ಆ ಅಧ್ಯಾಯದಲ್ಲಿ ಅರ್ಜುನನ ವಿಷಾದ ಮಾತ್ರ ಅಲ್ಲ, ದುರ್ಯೋಧನನ ವಿಷಾದನೂ ಉಂಟು. ದುರ್ಯೋಧನ ಹೇಳ್ತಾನೆ, ಪಾಂಡವಾನಾಮಾಚಾರ್ಯ ಪಶ್ಯೇತಾನ್ ಪಾಂಡಪುತ್ರಾಣಾಮಾಚಾರ್ಯ ಮಹತೀಂ ಚಮೂಂ. ಆ ಭಗವದ್ಗೀತೆ ಹೇಗೆ ಬೇಕಾದರೂ ಓದಬಹುದು, ನಮಗೆಲ್ಲ ಬರುತ್ತಲ್ಲ, ಪ್ರಥಮ ಅಧ್ಯಾಯ ಬರುತ್ತಲ್ಲ, ಏನು
ಪಾಂಡುಪುತ್ರರ ಸೇನೆಯನ್ನು ಆಚಾರ್ಯರೇ ನೋಡಿ ಅಲ್ವೋ ದುರ್ಯೋಧನ ಹೇಳತಕ್ಕಂಥ ಮಾತು. ಪಶ್ಯ ಏತಾನ್ ಪಾಂಡುಪುತ್ರಾಣಂ ಆಚಾರ್ಯ ಮಹತೀಂ ಚಮುಂ ಅಲ್ವೋ. ಪಶ್ಯ ನೋಡಿ, ಏತಾಂ ಈ ಪಾಂಡುಪುತ್ರಾಣಂ ಪಾಂಡುಪುತ್ರರ, ಏತಾಂ ಈ ಹೇ ಆಚಾರ್ಯ ಎಲ್ಲೋ ಆಚಾರ್ಯರೇ, ಮಹತೀಂ ಚಮುಂ ದೊಡ್ಡ ಸೈನ್ಯವನ್ನು ಪಶ್ಯ ನೋಡಿ ಅಂತಲ್ವೋ. ಪಶ್ಯ ಏತಾಂ ಪಾಂಡುಪುತ್ರಾಣಂ ಆಚಾರ್ಯ ಮಹತೀಂ ಚಮುಂ ಅಲ್ವೋ. ನೋಡಿ ನಾನೊಂದು ದಾಟಿ ಅಲ್ಲಿ ಏನಿತ್ತು, ಯಾವ ಅಭಿಪ್ರಾಯದಲ್ಲಿತ್ತು? ಒಟ್ಟಿಗೆ ನಾನೇನು ಹೇಳ್ತೇನೆ, ಅಲ್ಲಿದ್ದದ್ದನ್ನೇನು ಹೇಳ್ತೇನೆ, ಒಂದು ದಾಟಿಯಲ್ಲಿ ಹೇಳ್ತೇನೆ. ಪಾಂಡುಪುತ್ರರ ಸೈನ್ಯವನ್ನು ಆಚಾರ್ಯರೇ ನೋಡಿ ಅಲ್ವೋ. ಅದರ ಕೆಳಗಿನಿಂದ ಅರ್ಥ ಹಾಗೇನೆ ಇರೋದಲ್ವೋ. ಪಾಂಡುಪುತ್ರರ ಹೆಲೋ ಆಚಾರ್ಯರೇ, ಪಾಂಡುಪುತ್ರರ ಸೈನ್ಯವನ್ನು ನೋಡಿ ಅಂತಲ್ವೋ. ಅಲ್ಲಿ ಶಬ್ದಗಳು ಹೇಗುಂಟು, ಶಬ್ದಗಳಿದ್ದಂತೇನೆ ಓದಿಕೊಂಡು ಹೋಗಿ ಇನ್ನೊಂದು ಅರ್ಥ ಬರುತ್ತೆ. ಏನು ಗೊತ್ತಾ? ಪಶ್ಯ ಏತಾಂ ಪಾಂಡುಪುತ್ರಾಣಂ ಆಚಾರ್ಯ ಅಲ್ವೋ. ಪಾಂಡುಪುತ್ರಾಣಂ ಆಚಾರ್ಯ ಮಹತೀಂ ಚಮುಂ ತಿರೋದಲ್ವ ಅಲ್ಲಿ ಶ್ಲೋಕ. ಈಗ ನೋಡಿ, ಪಾಂಡುಪುತ್ರಾಣಂ ಆಚಾರ್ಯ ಎಲ್ಲೋ ಪಾಂಡುಪುತ್ರರ ಆಚಾರ್ಯರೇ. ಯಾರನ್ನು ಕುರಿತು? ದ್ರೋಣನನ್ನು ಕುರಿತು ಹೇಳೋದು. ಯಾರು ಹೇಳೋದು? ದುರ್ಯೋಧನ ಹೇಳೋದು. ನನ್ನ ಆಚಾರ್ಯ ಅಲ್ಲ, ಪಾಂಡುಪುತ್ರರ ಆಚಾರ್ಯರೇ, ಸೈನ್ಯವನ್ನು ನೋಡಿ. ಇದು ದುರ್ಯೋಧನನ ವಿಷಾದ. ಇಬ್ಬರಿಗೂ ಆಗುವ ರೀತಿಯಲ್ಲಿ ವೇದವ್ಯಾಸರು ಶಬ್ದಗಳನ್ನು ಜೋಡಿಸಿದ್ದಾರೆ ಅಲ್ಲಿ. ಪಾಂಡುಪುತ್ರ ಆಚಾರ್ಯರೇ, ಪಾಂಡುಪುತ್ರರ ಸೈನ್ಯವನ್ನು ನೋಡಿ ಅಂತ ಒಂದು, ಪಾಂಡುಪುತ್ರರ ಆಚಾರ್ಯರೇ ಸೈನ್ಯವನ್ನು ನೋಡಿ. ಸುಮ್ಮನೆ ನಿಮಗೆ ಊಟ ಮಾತ್ರ ನನ್ನ ಮನೆಯಲ್ಲಿ, ಊಟ ಕೌರವನಲ್ಲಿ, ಪಕ್ಷ ಪಾಂಡವರಲ್ಲಿ. ಯಾಕೆ ಪಾಂಡವರಲ್ಲಿ ಊಟ ಆಗಬಾರದು ಅಂತ ಯಾರೋ ಕೇಳಿದ್ರು. ಅದಕ್ಕೆ ಅವರು ಹೇಳಿದ್ರಂತೆ, ಅವರು ಕಾಡಲ್ಲೇ ಇರುವವರು ಊಟ ಚೆನ್ನಾಗಿಲ್ಲ, ದುರ್ಯೋಧನ ಅರಮನೆಯಲ್ಲಿರುವವ ಚೆನ್ನಾಗಿ ಊಟ ಸಿಗುತ್ತೆ ಅಂತೇಳಿ. ಇಲ್ಲಿ ಊಟ, ಅಲ್ಲಿ ಆಟ. ಹಾಗಾದ್ರೆ ದುರ್ಯೋಧನದ್ದು ವಿಷಾದ ಉಂಟಲ್ಲ ಆ ಅಧ್ಯಾಯದಲ್ಲಿ. ಆದರೆ ದುರ್ಯೋಧನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಲ್ಲ, ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ. ಯಾಕೆ? ಯಾವ ಅರ್ಜುನನ ವಿಷಾದದಿಂದಾಗಿ ಭಗವದ್ಗೀತೆ ಬಂತೋ. ಒಂದು ವಿಷಾದ ಉಂಟಾದ್ರೆ ಅದರಿಂದ ಮತ್ತೊಂದು ಪ್ರಯೋಜನ ಆಗ್ಬೇಕು. ಆವಾಗ ಆ ವಿಷಾದ ಬೆಳಕಿಗೆ ಬರ್ತದೆ. ಆ ವಿಷಾದವನ್ನು ಸಮಾಜಕ್ಕೆ ತಂದು ಕೊಡ್ತಾರೆ. ಏನು ವಿಷಾದ? ಅರ್ಜುನನ ವಿಷಾದ ಅಂತಲ್ವೋ. ಏನು ಅರ್ಜುನನಿಗಲ್ಲಿ ಯಾವ ಅವಸ್ಥೆ ಬಂತು? ಯಾವ ಅವಸ್ಥೆಯನ್ನು ವಿಷಾದ ಎನ್ನುವ ಶಬ್ದದಿಂದ ಕರೀತಾರೆ ಶಾಸ್ತ್ರಕಾರರು. ಅಂದ್ರೆ ಅದಕ್ಕಂತಾರೆ ಸರ್ವ ವ್ಯಾಪಾರ ಉಪರತಿ ಹೇತು ಮನೋ ಮನಸ್ಸಿನ ದೌರ್ಬಲ್ಯವನ್ನು ವಿಷಾದ ಅಂತ ಕರೆಯುವುದು. ಮನಸ್ಸಿನ ಮನಸ್ಸು ಪೂರಾ ದುರ್ಬಲ ಆಗುವುದು. ಮೊದಲು ಮನಸ್ಸಿನಲ್ಲಿ ಏನು ಸಾಮರ್ಥ್ಯ ತುಂಬಿಕೊಂಡಿರ್ತಾರೋ, ಯಾವ ಕೆಲಸ ಮಾಡಲಿಕ್ಕೆ ಹೊರಡುವ ಮೊದಲು ಮನಸ್ಸಿನಲ್ಲಿ ತುಂಬಾ ಸಾಮರ್ಥ್ಯ ತುಂಬಿಕೊಂಡಿರ್ತಾರೋ, ನಾನು ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಎಲ್ಲ ಸಾಧ್ಯ, ಎಲ್ಲ ಮಾಡುವೆ ಅಂತೇಳಿ ಅಂತಾರೋ, ಆ ಕೆಲಸ ಮಾಡುವ ಕ್ಷೇತ್ರಕ್ಕೆ ಇಳಿದಾಗ ಮನಸ್ಸಿಗೆ ದೌರ್ಬಲ್ಯ ಬಂತು. ಇದನ್ನು ವಿಷಾದ ಅಂತ ಕರೆದರು. ಸರ್ವ ವ್ಯಾಪಾರ ಉಪರತಿ ಹೇತು. ಅರ್ಜುನ ಅಂದದ್ದಲ್ವೋ ಏನಂತ? ಕೃಷ್ಣ ಸೇನೆಯೋಹೋ ಉಭಯೋಹೋ ಮಧ್ಯೆ ರಥಂ ಸ್ಥಾಪಯ ಮೇ. ಹೇ ಅಚ್ಯುತ, ಎರಡು ಸೈನ್ಯದ ಮಧ್ಯದಲ್ಲಿ ನನ್ನ ರಥ ನಿಲ್ಲಿಸಪ್ಪ. ಯಾಕೆ? ಯಾರೆಲ್ಲ ಎದುರಿಗೆ ಇದ್ದಾರೆ ಅಂತ ನೋಡ್ತೇನೆ ನಾನು ಅಂತಂದ. ಸರಿ, ಕೃಷ್ಣ ಕೊಂಡೋದ, ರಥ ನಿಲ್ಲಿಸಿದ. ಅರ್ಜುನ ನೋಡಿದ. ವಿಷಾದ ಆರಂಭ. ಮನೋ ದೌರ್ಬಲ್ಯ ಅರ್ಜುನನಿಗೆ ಆವಾಗ ಆರಂಭ. ಅದಕ್ಕಿಂತ ಮೊದಲು ಚೆನ್ನಾಗಿದ್ದ, ಯುದ್ಧಕ್ಕೆ ಹೊರಡೋ ಮೊದಲು ಚೆನ್ನಾಗಿದ್ದ. ಏನೋ ಆರಂಭದಲ್ಲಿ ಒಮ್ಮೆ ಹೇಳಿರ್ಬೋದು, ಬೇಡ ಯುದ್ಧ ಏನು ಬೇಡ, ಆಗೋದಾದ್ರೆ ರಾಜಿ ಮಾಡಿಕೊಂಡು ಬಾ ಅಂತ ಹೇಳಿರ್ಬೋದು. ಆದ್ರೆ ಮತ್ತೆ ಮಾತ್ರ ದುರ್ಯೋಧನ ಒಪ್ಪಲಿಲ್ಲ. ಕೃಷ್ಣನಿಗೆ ಅವಮಾನ ಆಯಿತು ಅಂತ ಆದಾಗ ಮಾತ್ರ ಅರ್ಜುನನು ಹಠ ಕಟ್ಟಿದ್ದ. ಯುದ್ಧ ಮಾಡಿಯೇ ಸಿದ್ಧ, ಎಲ್ಲರನ್ನು ನಾನೇ ಹೊಡಿತೇನೆ, ಕಡಿತೇನೆ, ಬಡಿತೇನೆ ಅಂತ ಅರ್ಜುನ ಪ್ರಯತ್ನ ಮಾಡಿದ್ದಲ್ವೋ. ಯಾವಾಗ ರಥವನ್ನು ತಂದಲ್ಲಿ ಮಧ್ಯದಲ್ಲಿ, ಎರಡು ಸೈನ್ಯದ ಮಧ್ಯದಲ್ಲಿ ಇಟ್ನೋ ಕೃಷ್ಣ, ಆವಾಗ ಅರ್ಜುನನಿಗೆ ಮನೋ ದೌರ್ಬಲ್ಯ ಆರಂಭ ಆಯಿತು. ಸರ್ವ ವ್ಯಾಪಾರ ಉಪರತಿ ಹೇತು. ಹೇತು ಅಂದ್ರೆ ಕಾರಣ, ಉಪರತಿ ಅಂದ್ರೆ ಸ್ಥಗನ, ವ್ಯಾಪಾರ ಅಂದ್ರೆ ಕೆಲಸ, ಸರ್ವ ಅಂದ್ರೆ ಎಲ್ಲ. ಏನೆಲ್ಲ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಹೋಗಿದ್ನು ಅರ್ಜುನ ಯುದ್ಧಕ್ಕೆ ಹೋಗುವ ಮೊದಲು, ಆ ಎಲ್ಲಾ ಕೆಲಸಗಳಿಗೂ ಕೂಡ ಉಪರತಿ, ಎಲ್ಲಾ ಕೆಲಸಗಳು ಕೂಡ ಸ್ತಬ್ಧ. ಹಾಗೆ ಕುಣಿಬೇಕು, ಹೀಗೆ ಕುಣಿಬೇಕು. ಆ ಭಾಗವತರ ಪದ ಹೇಳುವಾಗ ನಾನು ಹೆಜ್ಜೆ ಹೀಗೆ ಇಡಬೇಕು. ಪಾಪ ಎಲ್ಲ ತಯಾರು ಮಾಡಿಕೊಂಡಿರ್ತಾರೆ. ಯಾವಾಗ ರಂಗಸ್ಥಳಕ್ಕೆ ಬಂದ್ರು, ಅದಕ್ಕೆ ಆಟ ಶುರುವಾಯಿತು ಅಂದಾಗ ಎಲ್ಲ ದೀಪ ತೆಗೆದು ಬಿಡೋದು.
ಆವಾಗ ಎದುರಿಗೆ ಯಾರಿಲ್ಲ ಅಂತ ಮಕ್ಕಳು ಕುಣಿದದ್ದೇ ಕುಣಿದದ್ದು. ಹಾಗಾದ್ರೆ ಮೊದಲೇ ಏನೋ ಮನಸ್ಸಿನಲ್ಲಿ ತಯಾರು ಮಾಡಿಕೊಂಡು ಹೀಗೆ ಹಾಗೆ ಮಾಡಬೇಕು, ಅವ ಹೀಗೆ ಹೇಳಿದ್ರೆ ನಾನು ಹೀಗೆ ಮಾಡ್ತೇನೆ, ಅವ ಒಂದು ಹೊಡೆದ್ರೆ ನಾನು 2 ಹೊಡಿತೇನೆ ಇಂತ ಹೀಗೆಲ್ಲ ಮೊದಲೇ ಸಿದ್ಧತೆ ಮಾಡಿಕೊಂಡು ಬಂದು ಅಲ್ಲಿ ಅವನನ್ನು ನೋಡುವಾಗ ದೇವತ. ಇದನ್ನು ಏನು ಅಂತ ಕರೆದ್ರು? ವಿಷಾದ ಅಂತ ಕರೆದ್ರು. ಇಂತಹ ಧರ್ಮ ಉಳ್ಳವನನ್ನು ಏನು ಅಂತ ಕರೆದ್ರು? ವಿಷಾದಿ ಅಂತ ಕರೆದ್ರು. ಏನು ಹೆಸರು ಕೊಟ್ಟರು? ತಾಮಸ ಅಂತ ಹೆಸರು ಕೊಟ್ಟರು. ಹಾಗಾದ್ರೆ ಮಹಾಭಾರತ ಯುದ್ಧದಲ್ಲಿ ಮೊದಲಿನ ಪ್ರವೇಶ ತಾಮಸ. ತಮೋಗುಣ ಇದ್ರೆ ಮಾತ್ರ ಅಲ್ಲಿ ಬರತಕ್ಕಂಥ ಸತ್ವಗುಣಕ್ಕೆ ಮಹತ್ವ ಬರುವುದು. ಆರಂಭದಲ್ಲಿ ಸತ್ವಗುಣ ಅಂತ ಆದ್ರೆ ಏನು ಮಹತ್ವ, ಏನು ಬೆಳಕು ಗೊತ್ತಾಗುತ್ತೆ. ಬೆಳಕಿನ ಮಹತ್ವ ಗೊತ್ತಾಗಬೇಕಾದ್ರೆ ಮೊದಲು ಕತ್ತಲೇಬೇಕು. ಆ ದೃಷ್ಟಿಯಿಂದ ಅರ್ಜುನನಲ್ಲಿ ತಮೋಗುಣವನ್ನು ಮೊದಲು ಸೃಷ್ಟಿ ಮಾಡಿ ಆಮೇಲೆ ಕೃಷ್ಣ ಅವನ ವಿಷಾದವನ್ನು ಇಳಿಸಿ ಸತ್ವಗುಣವನ್ನು ಬೆಳಕಿಗೆ ತಂದ. ಹಾಗಾದ್ರೆ ಸರ್ವ ವ್ಯಾಪಾರ ಉಪರತಿಗೆ ಎಲ್ಲಾ ಕೆಲಸಗಳನ್ನು ಕೂಡ ಸ್ಥಗನಗೊಳಿಸಲಿಕ್ಕೆ ಬೇಕಾದ ಮಾನಸಿಕ ದೌರ್ಬಲ್ಯವನ್ನು ವಿಷಾದ ಎನ್ನುವ ಶಬ್ದದಿಂದ ಕರೀತಾರೆ. ವಿಷಾದ, ವಿಷಾದಿ, ದೀರ್ಘಸೂತ್ರಿ ಇನ್ನೊಬ್ಬ. ಇದು ಇನ್ನೊಂದು ಧರ್ಮ ತಾಮಸನಲ್ಲಿರತಕ್ಕಂತಹದ್ದು. ಪರೇಣ ಯಹ ಕೃತಃ ದೋಷಃ, ಪ್ರಾಯಶಃ ಅರ್ಥ ಆಗುತ್ತೆ, ಸುಲಭದಲ್ಲಿ ಉಂಟು. ಪರೇಣ ಯಹ ದೋಷಃ ಕೃತಃ, ಕೃತ ಅಂದ್ರೆ ಮಾಡಲ್ಪಟ್ಟಿದೆ. ಪರನು ತಾನೇನಾದ್ರೊಂದು ದೋಷವನ್ನು ಮಾಡಿದರೆ, ಇನ್ನೊಬ್ಬನಿಂದ ಏನಾದ್ರೊಂದು ತಪ್ಪು ನಡೆದು ಹೋದರೆ, ಇನ್ನೊಬ್ಬ ತಾನೇನಾದ್ರೊಂದು ತಪ್ಪನ್ನು ಮಾಡಿದರೆ, ಪರೇಣ ಕೃತಂ ದೋಷಂ ದೀರ್ಘಕಾಲ ಕೃತಂ ಅನುಚಿತಂ ಸೂಚಯನ್ವಾ ದೀರ್ಘಸೂತ್ರಿ. ಏನೋ ಒಂದು ಕ್ಷಣದಲ್ಲಿ ಅವನಿಂದ ತಪ್ಪಾಯಿತು ಯಾರೋ ಒಬ್ಬನಿಂದ. ಆ ತಪ್ಪನ್ನು ಇವ ನೋಡಿದ್ಮೇಲೆ ಆಮೇಲೆ ಶುರು ಮಾಡಿದ. ಅವರು ಆ ದಿವಸ ಹಾಗೆ ಮಾಡಿದ್ರು, ಅವರು ಹೀಗೆ ಮಾಡಿದ್ರು, ಅವರು ನನಗೆ ಹೀಗೆ ಹೇಳಿದ್ರು, ಏನೋ ಇರುತ್ತಲ್ಲ ಅವರಿಗೆ. ಅವರಾಗ ಹೀಗೆ ಹೇಳಬಾರದಿತ್ತು, ಇಂಥ ಮಾತನ್ನು ಅವರು ಹೇಳಿದ್ರು. ಅವರು ಹೀಗೆ ಮಾಡಬಾರ್ದಿತ್ರಿ, ಯಾಕೆ ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ ಅಂತ. ಹೀಗೆ ಏನು ಯಾವಾಗಲೋ ಮಾಡಿದ್ದು, ಯಾವಾಗಲೋ ಆಗಿರತಕ್ಕಂಥ ಒಂದು ತಪ್ಪನ್ನು ಸದಾ ಕಾಲ ಅವ ಎದುರಿಗೆ ಸಿಕ್ಕಿದಾಗ ಎಲ್ಲ, ಅಲ್ಲ ನಾನಾದ್ರಿಂದ ನೆನಪಿಟ್ಟುಕೊಳ್ಳಿಲ್ಲ ಪುನಃ ಅದರಲ್ಲಿ. ಹೀಗೆ ಮಾಡುವುದಂದ್ರೆ ಏನು? ಅಲ್ಲ ನನಗೆ ಯಾಕೆ ಬೇಕು ಪುನಃ ಮತ್ತೆ ಪೂರ ಹೇಳುವುದೆಲ್ಲ ಹೇಳಿ ಆಗಿರೋದು ಬಿಡಿ, ನಮ್ಗೆ ಯಾಕೆ ಅವರ ಸುದ್ದಿ, ಅದು ಪುನಃ ಮತ್ತೊಂದು. ಎಷ್ಟೆಷ್ಟು ವೈಚಿತ್ರ ಇರುತ್ತಲ್ಲ ಅದರಲ್ಲಿ, ಎಷ್ಟೆಷ್ಟು ಮುಖಗಳು ಇರುತ್ತಲ್ಲ, ಪೂರ ಮಾತಾಡೋದು. ಆಮೇಲೆ ನಮ್ಗೆ ಯಾಕ್ರಿ ಅದ್ರ ಬಗ್ಗೆ ಉಸಾಬರಿ. ಅವನು ಕೂಡ ಕೇಳಿಸ್ಕೊಳ್ಳೋನು ಕೂಡ ಪೂರ ಕೇಳಿಸ್ಕೊಂಡ ಮೇಲೆ ಯಾಕೆ ಬೇಕಪ್ಪ ನಿಮ್ಗೆ, ಸುಮ್ಮನೆ ಬಿಡಬಾರ್ದು ಅಂತ ಅಂದ್ಬಿಟ್ಟ ಹೋಗಿಬಿಟ್ಟ. ಪರಕೃತ ದೋಷಂ, ಯಾವಾಗಲೂ ಮಾಡಿರತಕ್ಕಂತಹ ದೋಷವನ್ನು ತಲೆಯಲ್ಲಿ ಇಟ್ಟುಕೊಂಡು ಸಿಕ್ಕಿದಾಗ ಎಲ್ಲ ಅದರ ಬಗ್ಗೆನೇ ಶಂಕ ಊದ್ತಾ ಇರತಕ್ಕಂಥವನನ್ನು ದೀರ್ಘಸೂತ್ರಿ ಅನ್ನುವ ಶಬ್ದದಿಂದ ಕರೆದು. ನನಗೊಬ್ರು ಅಧ್ಯಾಪಕರು ಇದ್ದಾರೆ, ಒಬ್ರು ಅಧ್ಯಾಪಕರು ಇದ್ದವರು ಇದ್ರು, ಈಗ ಇನ್ನೊಬ್ರು ಈಗಲೂ ಇದ್ದಾರೆ. ಅವರು ನನಗೆ ಹೆಸರಿಟ್ಟದ್ದೇನು ಗೊತ್ತಾ? ನನ್ನ ಗುರುಗಳು ಒಳ್ಳೆ ಹೆಸರಿಟ್ಟಿದ್ದಾರೆ, ಆದರೆ ಅವರು ಆ ಹೆಸರು ನನ್ನನ್ನು ಕರೆಯುವುದೇ ಇಲ್ಲ. ಮತ್ತೆ ನನ್ನನ್ನು ದೀರ್ಘದ್ವೇಷಿ ಅಂತ ಒಂದು ಹೆಸರಿನಿಂದ ಕರೆಯುವುದವರು. ಯಾಕೆ ಅಂತಂದ್ರೆ, ನನಗೆ ಯಾರಾದರೂ ಒಂಚೂರು ಅನ್ಯಾಯ ಮಾಡಿದ್ರೆ ಮತ್ತೆ ನಾನು ಅದನ್ನು ಬೇರೆ ಯಾವುದನ್ನಾದ್ರೂ ಮರೆತೇನು, ಅದನ್ನು ಮರೆಯುವುದಿಲ್ಲ ಅಂತೆ ನಾನು. ಬೇರೆ ಒಳ್ಳೇದು ಮಾಡಿದ್ದು 10 ಇದ್ದಿರ್ಬೋದು, ಹೌದು, ಹಾಗೆ ನನ್ನಲ್ಲಿ ಮಾತ್ರ ಅಲ್ಲ, ನಾನು ನನ್ನದ್ದನ್ನು ಹೇಳಿಕೊಂಡೆ ಈಗ. ಯಾಕೆ ಅಂದ್ರೆ ನಾಳೆ ನಿಮ್ಮದ್ದನ್ನು ಹೇಳಲಿಕ್ಕೆ ಧೈರ್ಯ ಬರಲಿಕ್ಕೆ ಅಷ್ಟೇ. ಇಲ್ಲಿದ್ರೆ ನೀವೇನಂದ್ರೆ ಸ್ವಾಮಿಗಳು ನಮ್ಮನ್ನು ಮಾತ್ರ ಬೈತಾರೆ, ಅದಕ್ಕೆ ಸ್ವಾಮಿಗಳನ್ನು ಸೇರಿಸಿಕೊಂಡು ಬೈದು ಬಿಟ್ರೆ ನಿಮ್ಗೂ ಸ್ವಲ್ಪ ಖುಷಿ ಆಗ, ಸ್ವಾಮಿಗಳು ನಮ್ಗೆ ಮಾತ್ರ ಹೇಳುದಲ್ಲ ಅವರಿಗೂ ಹೇಳಿಕೊಳ್ತಾರೆ ಅಂತ, ಆದ್ರಿಂದ ಅಡ್ಡಿ ಇಲ್ಲ ಅಂತ ಹೇಳಿ. ಏನು ಹೆಸರು? ದೀರ್ಘದ್ವೇಷಿ ಅಂತ. ಅದು ಏನು ಪ್ರಯತ್ನ ತೆಗಿಬೇಕಿತ್ತೇನು ಪ್ರಯತ್ನ ಮಾಡಿದ್ರು, ಪ್ರಯತ್ನ ಮಾಡ್ತೇನೆ ಹೋಗೋಲ್ಲ, ಎಲ್ಲಿಂದಲೋ ಹೋದ್ರೆ ಪಿಶಾಚಂದ್ರೆ ಬಂದೆ ಗವಾಕ್ಷಿ ಇಲ್ಲಿ ಅಂತ ಹೇಳಿದಂತೆ ಪುನಃ ಎಲ್ಲಿಂದಲೋ ಬಂದು ಪುನಃ ಅದು ಮತ್ತೆ ಸೇರಿಕೊಳ್ಳುತ್ತೆ. ಇದೇನು? ದೀರ್ಘ ಸೂತ್ರಿ ಅಂತ ಕರೀತಾರೆ. ಇಂತಹ ವ್ಯಕ್ತಿಗಳನ್ನು ಏನೋ ಒಂದು ಸಂದರ್ಭದಲ್ಲಿ ಆಗಿರುತ್ತಲ್ಲ ತಪ್ಪು, ಉದ್ದೇಶಪೂರ್ವಕವಾಗಿ ಮಾಡಿರುವುದಲ್ಲ, ಏನೋ ನಾವು ಆವಾಗ ಹೇಳಿ ನಾಲಿಗೆ ಕಚ್ಚಿಕೊಂಡು ಮಹಾರಾಯ ತಪ್ಪಾಯ್ತು ಅಂತ ಹೇಳಿ ಆಗಿರುತ್ತಲ್ಲ, ಆಗೂ ಅದನ್ನು ಪುನಃ ಮನಸ್ಸನ್ನಿಟ್ಟುಕೊಂಡು ಮತ್ತು ಅದರ ಬಗ್ಗೆನೇ ಕೆದಕತಕ್ಕಂತಹ ವ್ಯಕ್ತಿಯನ್ನು ಅರ್ಜುನ
ದೀರ್ಘಸೂತ್ರಿ ಎನ್ನತಕ್ಕಂತಹ ಶಬ್ದದಿಂದ ಕರೀತಾರೆ. ಇದು ತಮೋಗುಣದ ಲಕ್ಷಣ ಅಂತಾರೆ. ವಿಷಾದಿ ದೀರ್ಘಸೂತ್ರಿ ಚ ಕರ್ತಾಯ ಸಹ ತಾಮಸಃ ಉಚ್ಯತೆ. ಇಂತಹ ಕರ್ತೃವನ್ನು ತಾಮಸ ಅಂತ ಕರೆದ್ರು. ಇಷ್ಟು ಗುಣಗಳಲ್ಲಿ, ಇಷ್ಟು ಧರ್ಮಗಳಲ್ಲಿ ಯಾವೊಂದು ಧರ್ಮ ಇದ್ರೂ ಕೂಡ ಅದು ತಮೋಗುಣಕ್ಕೆ ಪ್ರಚೋದಕವಾಗಿರತಕ್ಕಂತಹ ಧರ್ಮ. ಸರಿ, ಕರ್ತೃ ಮೂರು ರೀತಿಯಾಗಿರತಕ್ಕಂಥ ಕರ್ತೃಗಳನ್ನು ನೋಡಿದೆವು. ಇನ್ನು ಕೃಷ್ಣ ಪುನಃ ವಿಭಾಗ ಮಾಡ್ತಾನೆ. ಯಾವುದರ ವಿಭಾಗ? ಬುದ್ಧೇಹೇ ಭೇದಂ ಶೃಣು. ಬುದ್ಧಿ, ಪ್ರತಿಯೊಬ್ಬರಿಗೂ ಬುದ್ಧಿ ಅಂತ ಒಂದು ಉಂಟೇ ಉಂಟಲ್ಲ. ಬುದ್ಧಿ ಉಂಟು, ಮನಸ್ಸುಂಟು, ಬುದ್ಧಿ ಉಂಟು. ಬೈಯುವಾಗ ಏನು ಬುದ್ಧಿ ಇಲ್ಲ ನಿನಗೆ ಅಂತ ಹೀಗೆ ಬೈಯುವುದು ಉಂಟು, ಭಾರಿ ಬುದ್ಧಿವಂತ ಅಂತ ಹೊಗಳುವುದು ಉಂಟು. ಆದರೆ ಅರ್ಜುನ ಆ ಬುದ್ಧಿಯಲ್ಲಿಯೂ ಕೂಡ ಮೂರು ವಿಧ ಉಂಟು ಅಂತ ತಿಳ್ಕೊ. ಬರೇ ಒಂದು ಬುದ್ಧಿ ಉಂಟು ಎಂದಾಕ್ಷಣಕ್ಕೆ ಹೊಗಳಬೇಡ, ಬುದ್ಧಿಮಾನ್ ಅಂತ ಅನ್ನಬೇಡ. ಅಥವಾ ಏನೋ ಒಂದು ಬುದ್ಧಿ ಇಲ್ಲ ಎಂದಾಕ್ಷಣಕ್ಕೆ ದಡ್ಡ ಅಂತಲೂ ಬೈಬೇಡ. ಆ ಬುದ್ಧಿಯಲ್ಲಿ ಯಾವ ಬುದ್ಧಿ ಬೇಕು, ಯಾವ ಬುದ್ಧಿ ಕೂಡುದು ಎನ್ನುವುದನ್ನು ಕೂಡ ಮೊದಲು ಸ್ಪಷ್ಟವಾಗಿ ಸರಿಯಾಗಿ ಚೆನ್ನಾಗಿ ತಿಳ್ಕೊ. ಆಮೇಲೆ ಲೋಕದಲ್ಲಿ ವ್ಯವಹಾರ ಮಾಡಲಿಕ್ಕೆ ತೊಡಗು. ಬುದ್ಧೇಹೇ ಭೇದಂ ಧೃತೇಶ್ಚೈವ ಗುಣತಃ ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ತ್ವೇನ ಧನಂಜಯ. ನಿನಗೆ ಸ್ಪಷ್ಟವಾಗಿ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಮೊದಲನ ಬುದ್ಧಿ ಸಾತ್ವಿಕ ಬುದ್ಧಿ. ಎಷ್ಟು ಒಳ್ಳೆಯ ಬುದ್ಧಿಯಪ್ಪ ಅಂತ, ಎಷ್ಟು ಚೆನ್ನಾಗಿದ್ದಾರೆ ಅವರು ಅಂತ. ಯಾರನ್ನು ಚೆನ್ನಾಗಿದ್ದಾರೆ ಅಂತ ಹೇಳಬೇಕು. ಯಾರ ಬುದ್ಧಿಯನ್ನು, ಯಾರ ಎಂತಹ ಬುದ್ಧಿಯನ್ನು ಒಳ್ಳೆಯ ಬುದ್ಧಿ ಅಂತ ಹೇಳಬೇಕು. ಅದಕ್ಕಂದ್ರು ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಕಾರ್ಯೇ ಭಯ ಭಯೇ ಬಂಧಂ ಮೋಕ್ಷಂಚ ಯಾ ವೇತ್ತಿ ಬುದ್ಧಿ ಸಾ ಬುದ್ಧಿ ಸಾತ್ವಿಕೀ ಸ್ಮೃತ. ಇಷ್ಟು ಗುಣಗಳು ಇತ್ತು ಅಂತಂದ್ರೆ ಆ ಬುದ್ಧಿಯಲ್ಲಿ, ಇಷ್ಟು ಧರ್ಮಗಳು ಇತ್ತು ಅಂತಂದ್ರೆ ಅರ್ಜುನ ಆ ಬುದ್ಧಿಯನ್ನು ಸಾತ್ವಿಕ ಬುದ್ಧಿ ಅಂತ ಕರೀತಾರೆ. ಅಂತಹ ಬುದ್ಧಿ ಉಳ್ಳವನನ್ನು ಸಾತ್ವಿಕ ಅಂತ ಕರೀತಾರೆ. ಅಂತಹ ವ್ಯಕ್ತಿ ಮಾಡತಕ್ಕಂಥ ಕೆಲಸವನ್ನು ಸಾತ್ವಿಕ ಕೆಲಸ, ಸಾತ್ವಿಕ ಕರ್ಮ ಅಂತ ಕರೀತಾರೆ. ಏನು? ಪ್ರವೃತ್ತಿಂಚ ನಿವೃತ್ತಿಂಚ ಬಂಧಂ ಮೋಕ್ಷಂಚ ಯಾ ಬುದ್ಧಿ ವೇತ್ತಿ. ಪ್ರವೃತ್ತಿ ನಿವೃತ್ತಿ, ಪ್ರವೃತ್ತಿ ನಿವೃತ್ತಿ. ಕೆಲಸ ಮಾಡುವುದು ಸಹಜ, ಮನುಷ್ಯನ ಧರ್ಮ. ಏನೋ ಒಂದು ಕೆಲಸ ಮಾಡ್ತಾನೆ, ಅದೇ ಮೊನ್ನೆಯಿಂದ ಹೇಳಿಕೊಂಡು ಬಂದದ್ದೇ. ಯಾವುದೋ ಒಂದು ಫಲದ ಆಸೆ ಇಟ್ಟುಕೊಂಡು ಕೆಲಸ ಮಾಡ್ತಾನೆ. ಫಲದ ಆಸೆ ಇಟ್ಟುಕೊಂಡು ಮಾಡತಕ್ಕಂಥ ಕೆಲಸಕ್ಕೆ, ಕರ್ಮಕ್ಕೆ ಪ್ರವೃತ್ತಿ ಕೆಲಸ ಅಂತ ಹೆಸರು. ಫಲದ ಆಸೆ ಬಿಟ್ಟು ಮಾಡತಕ್ಕಂಥ ಕೆಲಸಕ್ಕೆ ನಿವೃತ್ತಿ ಕೆಲಸ ಅಂತ ಹೆಸರು. ಪ್ರವೃತ್ತಿ ಕರ್ಮ, ನಿವೃತ್ತಿ ಕರ್ಮ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ಇದನ್ನು ಚೆನ್ನಾಗಿ ಯಾವ ಬುದ್ಧಿಯಿಂದ ವಿಂಗಡಿಸ್ತಾನೋ, ಏಕಯ ದ್ವೇ ವಿನಿಶ್ಚಿತ್ಯ ಧೃತರಾಷ್ಟ್ರ, ವಿದುರನ ಮಾತು. ಒಂದರಿಂದ ಎರಡನ್ನು ತೀರ್ಮಾನ ಮಾಡು. ಏಕಯ ದ್ವೇ ವಿನಿಶ್ಚಿತ್ಯ. ಯಾವುದದು ಒಂದು ಅದೇ ಬುದ್ಧಿ, ಯಾವುದದು ಒಂದು ಅದೇ ವಿವೇಚನ. ಒಳ್ಳೆ ವಿವೇಚನಾ ಶಕ್ತಿ ಅವರಿಗುಂಟು ಅಂದ್ರೆ ಒಳ್ಳೆ ಬುದ್ಧಿ ಉಂಟು ಅಂತಂದ್ರು ಒಂದೇ ಅರ್ಥ. ಅದರಿಂದ ತಿಳ್ಕೊ, ಏನಂತ ತಿಳ್ಕೊ, ಈ ಕೆಲಸ ಇದು ಸಕಾಮ, ಈ ಕೆಲಸ ನಿಷ್ಕಾಮ. ನಾನು ಈ ಕೆಲಸವನ್ನು ಈ ರೀತಿ ಮಾಡಿಬಿಟ್ರೆ ಪುನಃ ನನಗೆ ನಾನೇ ಕಟ್ಟುಪಾಡು ಹಾಕಿಕೊಂಡಂತಾಗುತ್ತೆ. ಅದನ್ನು ಹಾಗಲ್ಲ, ಹೀಗೆ ಮಾಡೋಣ. ಪ್ರವೃತ್ತಿಂಚ ನಿವೃತ್ತಿಂಚ. ಈ ನಿವೃತ್ತಿ ಕರ್ಮದ ಬಗ್ಗೆ ಹಿರಿಯರು ಒಂದು ಸೂಚನೆ ಕೊಟ್ಟರು. ನಿವೃತ್ತಿ ಕರ್ಮ ಅಂದ್ರೆ ಹೀಗೆ, ಇದನ್ನು ನಿವೃತ್ತಿ ಕರ್ಮ ಅಂತ ಕರೀತಾರೆ ಅಂತಂದ್ರು. ಯಾವುದನ್ನು ನಿವೃತ್ತಿ ಕರ್ಮ, ಯಾವುದನ್ನು ನಿಷ್ಕಾಮ ಕರ್ಮ ಅಂತ ಕರೆಯುವುದು? ನಿಷ್ಕಾಮಂ ಜ್ಞಾನಪೂರ್ವಂ ನಿವೃತ್ತಂ ಇತಿ ಚ ಉಚ್ಯತೆ. ನಿವೃತ್ತಂ ಸೇವಮಾನಃ ಬ್ರಹ್ಮ ಅಭ್ಯೇತಿ ಸನಾತನಂ. ಜ್ಞಾನಪೂರ್ವಂ ನಿಷ್ಕಾಮಂ ನಿವೃತ್ತಂ ಇತಿ ಚ ಉಚ್ಯತೆ. ಇದು ಆ ಕರ್ಮವನ್ನು ನಿವೃತ್ತ ಕರ್ಮ ಅಂತ ಕರೆದ್ರು. ಏನು? ಫಲದ ಆಸೆ ಬಿಟ್ಟು ಜ್ಞಾನಪೂರ್ವಂ, ಏನು ಮಾಡ್ತೇನೆ ಮಾಡುವುದನ್ನು ತಿಳ್ಕೊಂಡು ಮಾಡಬೇಕು. ಏನೋ ಒಂದು ಕೆಲಸ ಮಾಡುತ್ತೇವೆ, ಆ ಕೆಲಸ ಮಾಡುವಾಗ ಅದರಲ್ಲಿ ತಿಳುವಳಿಕೆ ಇರಲಿ. ಈಗ ನಾವು ತುಂಬಾ ಕೆಲಸ ಮಾಡ್ತೇವೆ, ನಮಗೆ ಎಲ್ಲಾ ಕೆಲಸದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಆದರೆ ಕೃಷ್ಣ ಅಂದ, ತಿಳುವಳಿಕೆ ಇಲ್ಲ ಅಂತ ಬಿಡಬೇಡ, ಕೆಲಸ ಮಾಡು. ತಿಳುವಳಿಕೆ ಬಂದಾಗ ಖುಷಿ ಆಗುತ್ತೆ. ಇಲ್ಲದ್ರೆ ತಿಳುವಳಿಕೆ ಬಂದ ಮೇಲೆ ಮಾಡ್ತೇನೆ ನಾವು ಕೆಲಸ ಮಾಡೋದನ್ನು ಬಿಟ್ಟು ಬಿಟ್ರೆ, ತಿಳುವಳಿಕೆ ಬಂದ ಮೇಲೆ ನಮಗೆ ತೋರುತ್ತೆ, ಅಯ್ಯೋ ಇಷ್ಟು ತನಕ ಮಾಡಿಕೊಂಡು ಬರಲಿಲ್ಲಲ್ಲ ಅಂತ ತೋರುತ್ತೆ. ಅದರಿಂದ ಅದಕ್ಕೆ ಅವಕಾಶ ಕೊಡಬೇಡ. ತಿಳಿಲಿಲ್ಲಲ್ಲ ಮಾಡು,
ಹಿಂದಿನವರು ಮಾಡಿಕೊಂಡು ಬಂದಿದ್ದಾರಲ್ಲ ಅದನ್ನು ಮುಂದುವರಿಸು. ನಿನಗೆ ಒಂದು ದಿವಸ ತಿಳುವಳಿಕೆ ಯಾರಾದರೂ ಕೊಡ್ತಾರೆ, ಆವಾಗ ನಿನಗೇನೆ ಒಳಗಿನಿಂದ ಹಬ್ಬ ಚೆನ್ನಾಗಿ ಆಯ್ತು, ನಾನು ಮಾಡಿಕೊಂಡು ಬಂದದ್ದು ಸಾರ್ಥಕ ಆಯಿತು ಅಂತ ಭಾವನೆ ಬರುತ್ತೆ. ಹಾಗಾದ್ರೆ ನಿಷ್ಕಾಮಂ ಜ್ಞಾನಪೂರ್ವಂ, ಮಾಡತಕ್ಕಂತಹ ಕೆಲಸದಲ್ಲಿ ತಿಳುವಳಿಕೆಯನ್ನು ಇಟ್ಟುಕೊಂಡು ಏನು ಮಾಡ್ತೇನೆ ಎನ್ನುವುದನ್ನು ತಿಳಿದುಕೊಂಡು, ತುಂಬಾ ಸಲ ಹೇಳಿದ್ದೇನೆ, ಒಂದು ಹೇಳುವುದಂತಾದರೆ ಏನು, ದೇವರಿಗೆ ನಮಸ್ಕಾರ ಮಾಡುವಾಗ ನಾವು ಹೀಗೆ ಕಿವಿ ಹಿಡ್ಕೊಂಡು ನಮ್ಮ ಹೆಸರನ್ನು ಹೇಳಿಕೊಂಡು ದೇವರಿಗೆ ನಮಸ್ಕಾರ ಮಾಡ್ತೇವಲ್ಲ, ಕಿವಿ ಹಿಡ್ಕೊಳ್ಳುವ ಕ್ರಮ ಹೇಗೆ, ನಮಸ್ಕಾರ ಮಾಡುವ ಕ್ರಮ ಹೇಗೆ ಅಂತ ನಾವೇನ್ ಮಾಡ್ತೇವೆ, ಉದ್ದಕ್ಕೆ ಅಡ್ಡ ಬಿದ್ದು ಹೀಗೆ ದೇವರು ಮುಂದೆ ಇದ್ದಾನೆ ಅಂತ ಹೀಗೆ ಕೈ ಚಾಚಿ ದೇವರ ಕಾಲು ನನ್ನ ಕೈಯಿಂದ ಹಿಡ್ಕೊಂಡಿದ್ದೇನೆ ಅಂತ ಅನುಸಂಧಾನ ಮಾಡಿಕೊಂಡು ನಮಸ್ಕಾರ ಮಾಡುವುದು ಸಹಜ ಅಲ್ವೋ? ಸ್ವಲ್ಪ ಆಲೋಚನೆ ಮಾಡೋಣ, ಹೇಗೆ ಮಾಡಬೇಕೋ ಹೀಗೆ ಮಾಡಬೇಕು ಅಂತ ಆಲೋಚನೆ ಮಾಡೋಣ. ಹೀಗೆ ಕೈಯನ್ನೇ ಮುಂದೆ ಚಾಚಿ, ಹೇಗುಂಟೋ ಹಾಗೆ ಕೈಯನ್ನು ಮುಂದೆ ಚಾಚಿ ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ, ದೇವರು ನಮಗೆ ಎದುರಿಗೆ ನಿಂತಿದ್ದಾನಲ್ಲ, ನಮ್ಮ ಎಡ ಕೈಗೆ ದೇವರ ಬಲಗಾಲು ಸಿಕ್ಕಿತಲ್ಲ, ಬಲ ಕೈಗೆ ದೇವರ ಎಡ ಕಾಲು ಸಿಕ್ಕಿತಲ್ಲ. ಯದ್ಯಪಿ ದೇವರಿಗೆ ಎಡ ಬಲ ಅಂತಿಲ್ಲ, ಆದ್ರೂ ನಮ್ಮ ಈ ಕಣ್ಣಿನಿಂದ ವಿಚಾರ ಮಾಡುವಾಗ ಹಾಗೆ ಸಿಕ್ಕಿತ್ತಲ್ಲ. ಅದಕ್ಕಿಂತ ಹೀಗೆ ಮಾಡೋಣ, ಬಲ ಕೈಗೆ ದೇವರ ಬಲ ಕಾಲು ಸಿಕ್ಕಿತ್ತು, ಎಡ ಕೈಗೆ ಎಡ ಕಾಲು, ತಿಳಿದು ಮಾಡು. ಹೀಗೆ ಹಿಡ್ಕೊಳ್ತಾರೆ ಕೆಲವರು. ಜಪ ಎಲ್ಲ ಆದ ಮೇಲೆ ಯಾಕೆ, ಜಪ ಮಾಡಿದ ತಪ್ಪಿಗೆ. ಅದಕ್ಕಂದ್ರೆ ಹೀಗೆ ಹಿಡ್ಕೊಳ್ಳೋದಲ್ಲ, ಹೀಗೆ ಹಿಡ್ಕೊಳ್ಳೋಣ. ಹೀಗೆ ಹಿಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಕೈ ಯಾವ ಕೈಗೆ ಯಾವ ಕಿವಿ ಸಿಕ್ಕಿತು ಅಂತ ಗೊತ್ತಾಯ್ತಲ್ಲ. ಬಲ ಕಿವಿಗಳಲ್ಲಿ ಬಲ ಎಡ, ಕೈಗಳಲ್ಲಿ ಬಲ ಎಡ ಅಲ್ವೋ? ಹೀಗೆ ಹಿಡ್ಕೊಳ್ಳೋಣ, ಬಲ ಕೈಗೆ ಬಲ ಕಿವಿ, ಎಡ ಕೈಗೆ ಎಡ ಕಿವಿ ಸಿಕ್ಕಿತಲ್ಲ. ಆದ್ರೆ ಹೀಗೆ ಹಿಡ್ಕೊಳ್ಬೇಕು, ಹೀಗೆ ನಮಸ್ಕಾರ ಮಾಡ್ಬೇಕು, ಎಲ್ಲ ಉಲ್ಟಾ. ಹೀಗೆ ಹಿಡ್ಕೊಂಡೆವು, ಹೀಗೆ ನಮಸ್ಕಾರ ಮಾಡಿದೆವು. ಜ್ಞಾನಪೂರ್ವಂ ನಿಷ್ಕಾಮಂ, ನಿಷ್ಕಾಮಂ ಜ್ಞಾನಪೂರ್ವಂ ನಿವೃತ್ತಂ ಇತಿ ಉಚ್ಯತೆ. ಇಂತಹ ಕರ್ಮವನ್ನು ನಿವೃತ್ತ ಕರ್ಮ ಅಂತ ಕರೀತಾರೆ. ನಿವೃತ್ತಂ ಸೇವಮಾನಃ, ಈ ರೀತಿಯಲ್ಲಿ ನಿವೃತ್ತ ಕರ್ಮವನ್ನು ಯಾರು ಮಾಡಿಕೊಂಡು ಬರ್ತಾನೋ ಅರ್ಜುನ, ಅವನು ಜೀವನದಲ್ಲಿ ಪೂರ್ಣತ್ವವನ್ನು ಪಡೀತಾನೆ. ಬ್ರಹ್ಮ ಅಭ್ಯೇತಿ, ಬ್ರಹ್ಮ ಅಂದ್ರೆ ಪೂರ್ಣತ್ವ, ಬ್ರಹ್ಮ ಅಂದ್ರೆ ಭಗವಂತ, ಬ್ರಹ್ಮ ಅಭ್ಯೇತಿ ಸನಾತನ, ತಾನು ಪರಿಪೂರ್ಣತ್ವವನ್ನು ಪಡೀತಾನೆ. ಹಾಗಾದ್ರೆ ಇದು ನಿಷ್ಕಾಮ ಕರ್ಮ, ಇದು ಸಕಾಮ ಕರ್ಮ. ಇದನ್ನು ಈ ಕರ್ಮ ಮಾಡಿಬಿಟ್ರೆ ಇದು ಮಾಡತಕ್ಕದ್ದು, ಇದು ಮಾಡಲಿಕ್ಕೆ ಯೋಗ್ಯ ಅಲ್ಲ. ಯದ್ಯಪಿ ಕ್ಷತ್ರಿಯನ ಧರ್ಮ ಕರ್ಮ ಬ್ರಾಹ್ಮಣ ಮಾಡುವುದಲ್ಲ, ಬ್ರಾಹ್ಮಣನ ಕರ್ಮ ವೈಶ್ಯ ಮಾಡುವುದಲ್ಲ, ಶೂದ್ರರು ಮಾಡಬೇಕಾದ್ದನ್ನು ಕ್ಷತ್ರಿಯ ಬ್ರಾಹ್ಮಣ ಮಾಡುವುದಲ್ಲೋ ಅಲ್ವೋ? ನಿಷ್ಕಾಮವಾಗಿ ಉಂಟೌದು, ಆದರೆ ಮಾಡುವುದಲ್ಲ. ಅದಕ್ಕೆ ಕಾರ್ಯಂ ಅಕಾರ್ಯಂ, ನನಗೆ ವಿಹಿತನ ಇದು, ನನಗೆ ಯೋಗ್ಯನೋ ಸರಿ, ನನಗೆ ಯೋಗ್ಯವಾದ್ದು, ನನಗೆ ಭಯವನ್ನು ಕೊಡದಿರುವುದು, ಇದು ನಿವೃತ್ತ ಕರ್ಮ, ಇದು ಬಂಧಕ, ಇದು ಮೋಚಕ ಅಂತ ಈ ರೀತಿ ನೋಡಿ. ಪ್ರವೃತ್ತ ಕರ್ಮ ಭಯಜನಕ, ಅಕಾರ್ಯ ಬಂಧ. ನಿವೃತ್ತ ಕರ್ಮ ಕಾರ್ಯ ಅಭಯಜನಕ ಮೋಚಕ. ನಾಲ್ಕು, ಅದು ನಾಲ್ಕು, ಇದು ನಾಲ್ಕು. ಇದನ್ನು ವಿವೇಚನೆ ಮಾಡು, ಇದನ್ನು ವಿಂಗಡಿಸು. ಇಂತಹ ವಿಂಗಡಣೆ ಮಾಡತಕ್ಕಂತಹ ಶಕ್ತಿ ನಿನಗೆ, ನಿನ್ನ ಬುದ್ಧಿಗೆ ಉಂಟೋ, ನೀನು ಸಾತ್ವಿಕ. ಪ್ರವೃತ್ತಂಚ ನಿವೃತ್ತಂಚ ಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾ ಬುದ್ಧಿ ವೇತ್ತಿ ಅರ್ಜುನ ಸಾ ಬುದ್ಧಿ ಸಾತ್ವಿಕೀ ಸ್ಮೃತ. ಇಂತಹ ಬುದ್ಧಿಯನ್ನೇ ಸಾತ್ವಿಕ ಬುದ್ಧಿ ಅಂತ. ಯಾಕೆಂದ್ರೆ ಇದನ್ನೇ ಅದೇ ಧೃತರಾಷ್ಟ್ರನಿಗೆ ಹೇಳಿದ್ದು, ಒಂದು ವಿವೇಚನಾ ಶಕ್ತಿ ಉಂಟಲ್ಲ, ವಿವೇಚನೆ ಮಾಡು. ನೀನು ಮಾಡತಕ್ಕಂತಹ ಕೆಲಸ ಸರಿ ಉಂಟೋ ಅಂತ ವಿವೇಚನೆ ಮಾಡು. ಪಾಂಡವರು ಮತ್ತೆ ನಿನ್ನ ಮಕ್ಕಳು, ನಿನ್ನ ತಮ್ಮನ ಮಕ್ಕಳು ಮತ್ತೆ ನಿನ್ನ ಮಕ್ಕಳು, ಅಪ್ಪನನ್ನು ಕಳ್ಕೊಂಡಿರತಕ್ಕಂತಹ ಮಕ್ಕಳು ಮತ್ತೆ ನಿನ್ನ ಮಕ್ಕಳು. ಒಂದು ಅಪ್ಪನನ್ನು ಕಳ್ಕೊಂಡ ಮಕ್ಕಳು, ಮತ್ತೊಂದು ಬುದ್ಧಿಯನ್ನು ಕಳ್ಕೊಂಡಂತವರ ಮಕ್ಕಳು. ಹೀಗೆ ಎರಡು ಮಕ್ಕಳು ಒಂದು ಕಡೆ, ಎರಡು ಕಡೆ ಇರುವಾಗ ದುರ್ಯೋಧನ ಧೃತರಾಷ್ಟ್ರ ವಿಮರ್ಶೆ ಮಾಡು. ನೀನಿರತಕ್ಕಂತಹ ಬುದ್ಧಿಯಿಂದ ವಿವೇಚನೆ ಮಾಡು. ಇಂಥ ವಿವೇಚನಾ ಶಕ್ತಿ ನಿನ್ನ ಬುದ್ಧಿಗೆ ಬಂತೋ ಆವಾಗ ನೀನು ಸಾತ್ವಿಕ ಅಂತಾಗತಿ, ಇಲ್ಲ ಧೃತರಾಷ್ಟ್ರ ನೀನು ತಾಮಸನಾಗತಿ ಅಂತ ಕೃಷ್ಣ ಅರ್ಜುನನ ಮೂಲಕ ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದಾನೆ ಎಂಬಲ್ಲಿಗೆ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ ಅಂತ. ಇಲ್ಲಿವರೆಗೆ ಶ್ರೀಮದ್ ಭಗವದ್ಗೀತಾ ಪ್ರವಚನದ ಮೂಲಕ
ನಮ್ಮನ್ನು ಅನುಗ್ರಹಿಸಿರುವಂತಹ ಪರಮಪೂಜ ಅಧಮಾರ ಶ್ರೀಪಾದರಿಗೆ ಪರ್ಯಾಯ ಶ್ರೀಸೋದೇವ ಅಧಿರಾಜ ಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದ ಹೇಳ್ತಾ ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ ಇವತ್ತಿನ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.